ಸೊ ಈ ದೇವಸ್ಥಾನ ಸಿಕ್ತು ಆಂಜನೇಯಂದು. ಅದನ್ನ ಏನಂತಾರೆ ಅಂದರೆ ಇದನ್ನು ಸೀತಾಮಡು ಅಂತಾರೆ ಗಾಯ್ಸ್. ಇನ್ನೊಂದು ಈ ನದಿಯ ವಿಶೇಷತೆ ಏನಂದರೆ ಕಣ್ಣು ಕಾಣ್ದಂಗೆ ಹೊಡೈತಿ ಅಂದ್ಬಿಟ್ಟು ಗರ್ಭಗುಡಿಗೆ ಈ ನದಿ ಹರಿಯುವ ಸೌಂಡು ಕೇಳಲ್ಲ. ಎಲ್ಲೆಲ್ಲಿ ಶ್ರೀರಾಮ ಇರ್ತಾರೋ ಅಲ್ಲಲ್ಲಿ ಆಂಜನೇಯರು ಕೂಡ ಇರ್ತಾರೆ. ಸೊ ವೀಣಾ ಮಂಜುನಾಥ್. ಸೊ ಗಾಯ್ಸ್, ನಾನಿವತ್ತು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಕೋದಂಡರಾಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿನ ವಿಶೇಷತೆಗಳು ತುಂಬ ಇವೆ ಮತ್ತು ಪುರಾತನ ಕಾಲದ ಒಂದು ದೇವಸ್ಥಾನ ಅದು. ಸೊ ಹೋಗೋ ದಾರಿಲಿ ಈ ದೇವಸ್ಥಾನ ಸಿಕ್ತು ಆಂಜನೇಯಂದು. ಸೊ ಹಂಗೆ ಕೈ ಮುಳ್ಕೊಂಡು ಅಂತ ಬಂದೆ. ಸೊ ಬನ್ನಿ ಈ ದೇವಸ್ಥಾನ ನಿಮಗೆ ತೋರಿಸ್ತೀನಿ. ನೋಡಿ ಗಾಯ್ಸ್, ಇದು ಎಲ್ಲಿರೋದು ಅಂದರೆ ಇಲ್ಲಿ ಕೇರ್ಪೇಟೆ ಹತ್ರ ಇದೆ. ಕೇರ್ಪೇಟೆಗೆ 3-4 ಕಿಲೋಮೀಟ್ರ್ ಇದ್ದಂಗೆ ಈ ದೇವಸ್ಥಾನ ಸಿಗುತ್ತೆ. ಇಲ್ಲಿನ ವಿಶೇಷತೆ ಏನು ಅಂದರೆ ಅಲ್ಲಿ ಒಂದು ದೀಪ ಸಿಗುತ್ತೆ. ಆ ದೀಪನ ತಂದು ಇಲ್ಲಿ ಹಚ್ಚಿದ್ರೆ ಒಳ್ಳೆಯದಾಗುತ್ತೆ ಅಂತ ವಾಡಿಕೆ. ಸೊ ಬನ್ನಿ ಗಾಯ್ಸ್, ಫೈನಲಿ ದರ್ಶನ ಆಯಿತು. ಸೊ ಇವಾಗ ನಾನು ಸೀದಾ ಕೋದಂಡರಾಮ ನನ್ನ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ. ಬಾಯ್. ಗಾಯ್ಸ್ ನೋಡಿ, ತುಂಬ ಚೆನ್ನಾಗಿ ಭತ್ತನೋ ರಾಗಿನೋ ಅಂತ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ, ಆದರೆ ನಾಟಿ ಚೆನ್ನಾಗಿ ಮಾಡಾರೆ. ಹೋಗೋ ದಾರಿಯಲ್ಲಿ ಇದು ಸಿಕ್ತು, ಅದಕ್ಕೆ ಕ್ಯಾಪ್ಚರ್ ಮಾಡಿದೆ. ತುಂಬ ಚೆನ್ನಾಗಿದೆ. ಸೊ ನೀವು ಮೊಬೈಲಲ್ಲಿ ನೋಡೋಕ್ಕಿಂತ ಲೈವಲ್ಲಿ ತುಂಬ ಇದು ಚೆನ್ನಾಗಿ ಕಾಣುತ್ತೆ. ಸೊ ಗಾಯ್ಸ್, ಫೈನಲಿ ಶ್ರೀರಾಮ ದೇವಸ್ಥಾನಕ್ಕೆ ನಾನು ಬಂದಿದ್ದೀನಿ. ಸೊ ದೇವಸ್ಥಾನ ಇದೆ. ಸೊ ನೋಡಿ, ಸೊ ಗಾಯ್ಸ್, ಅದನ್ನ ಏನಂತಾರೆ ಅಂದರೆ ಇದನ್ನು ಸೀತಾಮಡು ಅಂತಾರೆ ಗಾಯ್ಸ್. ಸೊ ಇದನ್ನು ಯಾಕೆ ಸೀತಾಮಡು ಅಂತಾರೆ ಅಂದರೆ ಇದು ಶ್ರೀರಾಮ ವನವಾಸದಲ್ಲಿ ಇಲ್ಲಿ ಬಂದಾಗ ಸೀತೆಯ ಒಂದು ಸ್ನಾನಕ್ಕಾಗಿ ಒಂದು ಮಾರ್ಪಾಡಾಗುವಂಥ ಒಂದು ನದಿ ಇದು. ಅದಕ್ಕೆ ಇದನ್ನು ಸೀತಾಮಡು ಅಂತಾರೆ. ಸೊ ಆಮೇಲೆ ಇನ್ನೊಂದು ಏನು ಅಂದರೆ ಲಕ್ಷ್ಮಣನಿಗೆ ರಾಮ ಹೇಳ್ತಾನೆ, ಈಗ ನದಿ ಒಂದು ಕ್ರಿಯೇಟ್ ಮಾಡು ಅಂದಾಗ ಲಕ್ಷ್ಮಣ ಬಾಣ ಬಿಟ್ಟಾಗ ಅದು 3 ವಿಭಿನ್ನ ಛಾಯೆಗಳಲ್ಲಿ ಹೋಗುತ್ತೆ. ಒಂದು ಅರಿಶಿಣವಾಗಿ, ಇನ್ನೊಂದು ಎಣ್ಣೆಯಾಗಿ, ಇನ್ನೊಂದು ಸೀಗೆಕಾಯಿ, ಅಂದರೆ ನೈಸರ್ಗಿಕ ಶಾಂಪು ಅಂತಾರಲ್ಲ ಆ ಸೀಗೆಕಾಯಿ, ಆ ಥರ 3 ವಿಧವಾಗಿ ಇದು ಹರಿದು ಬರ್ತದಂತೆ. ಸೊ ಇವಾಗ ಸದ್ಯಕ್ಕೆ ನೀರು ಮಾತ್ರ ನಾವು ಕಾಣ್ಬೋದು. ಸೊ ನೋಡಿ, ಸೊ ಈ ನದಿ ಸಕ್ಕರೆ ಮತ್ತು ಭತ್ತಕ್ಕೆ ಹೆಚ್ಚು ಫೇಮಸ್ ಅಂತ ಹೇಳ್ಬೋದು. ಇನ್ನೊಂದು ಏನು ಅಂದರೆ ಇದು ಕಾವೇರಿ ನದಿಯನ್ನು ಸುತ್ತುವರಿಯುತ್ತದೆ ಮತ್ತು KRS ಡ್ಯಾಮ್ವರೆಗೂ ಇದು ಕನೆಕ್ಟ್ ಆಗುತ್ತೆ ಇಲ್ಲಿಂದ. ಸೊ ಮತ್ತು ಇಲ್ಲಿ ಹೆಚ್ಚು ಶೂಟಿಂಗ್ಗಳೆಲ್ಲ ತುಂಬ ಆಗಿವೆ. ಸೊ ಆಮೇಲೆ ಇನ್ನೊಂದು ಈ ನದಿಯ ವಿಶೇಷತೆ ಏನಂದರೆ ಇಲ್ಲಿ ನಮಗೆ ಸೌಂಡ್ ಬರ್ತಿದೆ. ಸೊ ನದಿ ಹರಿಯೋದು ಎಲ್ಲ ಸೌಂಡ್ ಬರ್ತಿದೆ. ಬಟ್ ದೇವಸ್ಥಾನದ ಗರ್ಭಗುಡಿಯಲ್ಲಿ ಇಲ್ಲಿ ಪಕ್ಕದಲ್ಲಿ ಇರುವಂಥ ಒಂದು ಗರ್ಭಗುಡಿಗೆ ಈ ನದಿ ಹರಿಯುವ ಸೌಂಡು ಕೇಳಲ್ಲ. ಸೊ ಯಾಕೆ ಕೇಳಲ್ಲ ಅಂದರೆ ಅಜ್ಞಾತ ಋಷಿ ಅಂದರೆ ತೃಣಬೃಂದು ಇಲ್ಲಿನ ಒಂದು ಋಷಿ ಆಗಿರ್ತಾನೆ. ಸೊ ಇಲ್ಲಿಗೆ ಅವರು ಬಂದಿರಬೇಕಾದ್ರೆ ಸೀತೆ ಸ್ವಲ್ಪ ಹೆಚ್ಚು ಮಾತಾಡಬೇಕಾದ್ರೆ ಅವ್ರ ವಾಯ್ಸು ತುಂಬ ಜೋರಾಗಿ ಇರುತ್ತೆ. ಸೊ ಅವಾಗ ರಾಮ ಹೆಣ್ಣು ಮಕ್ಕಳ ನಾಲಿಗೆ ಹರಿತವಾಗಬಾರ್ದು, ಅದು ನಿಧಾನವಾಗಿರಬೇಕು ಅಂದಾಗ ಅದನ್ನು ಕೇಳಿಸ್ಕೊಂಡಂಥ ಕಾವೇರಮ್ಮನು ಕೂಡ ಶಾಂತಿ ಆಗ್ತಾಳೆ. ಗಾಯಸ್ ನೋಡಿ, ಇಲ್ಲಿ ಆಂಜನೇಯ ಸ್ಟ್ಯಾಚು ಕೂಡ ಇದೆ. ಸೊ ಯಾಕೆಂದರೆ ಇದು ಶ್ರೀರಾಮನ ದೇವಸ್ಥಾನ. ಎಲ್ಲೆಲ್ಲಿ ಶ್ರೀರಾಮ ಇರ್ತಾರೋ ಅಲ್ಲಲ್ಲಿ ಆಂಜನೇಯರು ಕೂಡ ಇರ್ತಾರೆ.
ಸೊ ಈ ಊರ ಹೆಸರು ಚುಂಚನಕಟ್ಟೆ. ಸೊ ಇದನ್ನು ಯಾಕೆ ಚುಂಚನಕಟ್ಟೆ ಅಂತಾರಂದರೆ, ಸೊ ಇದು ಚುಂಚ ಮತ್ತು ಚುಂಚಿ ಅಂತ ಇಬ್ಬರು ಬುಡಕಟ್ಟು ದಂಪತಿಗಳು ಇರ್ತಾರೆ. ಸೊ ಅವರು ಶ್ರೀರಾಮನ ವನವಾಸದ ಟೈಮಲ್ಲಿ ಸೊ ಅವರಿಗೆ ಒಂದು ಆತಿಥ್ಯವನ್ನು ಕೊಡ್ತಾರೆ. ಸೊ ಹಾಗಾಗಿ ಸೊ ಅವರಿಬ್ಬರ ಹೆಸರನ್ನೇ ಒಂದು ಇಲ್ಲಿಗೆ ಚುಂಚನಕಟ್ಟೆ ಅಂತ ನಾಮಕರಣ ಮಾಡ್ತಾರೆ. ಶ್ರೀರಾಮ ಇಲ್ಲಿ ಬಂದು ಹಾಂ ಜಾಗ ಕೇಳ್ದಂಗೆ ಹಾಂ ಚುಂಚನಗಿರಿ ಬೈಲುವನ್ನ ಕೇಳ್ದಂಗೆ ಸ್ವಲ್ಪ ಇಲ್ಲೇ ಮನಗಿರ್ತೀನಿ ಅಂತ ಹಾಂ ಸಂಕು ಜಾತ್ರೆ ಇಟ್ಕೊಂಡು ಮನಗರು ಅಂತ ಹಾಂ ಶ್ರೀಮನ್ ನಾರಾಯಣನಿಗೆ ಜಾಗ ಎಲ್ಲಿ ಕೊಡಿ ಕಾಯೋದು ಬೈರೇಶ್ವರ ಕೊಡಿ ಕಾಯ್ದಿಲ್ಲ. ಹಾಂ ಅದಕ್ಕೆ ಚುಂಚನಗಿರಿ ಬೈರುವ ಹಾಂ ಉಡವಾದ ಕಡ್ದು ಹಾಂ ಚುಂಚನಗಿರಿಗೆ ಹಾಂ ಚುಂಚನಗಿರಿ ಇಲ್ಲಿ ನೀನು ಕಣ್ಣು ಕಾಣ್ದಂಗೆ ಹೊಡೈತೀನಿ ಅಂದ್ಬಿಟ್ಟು ಅಲ್ಲಿ ಹೋಗಿ ಸೇರ್ಕೊಬಿಟ್ಟಿದ್ದು ಚುಂಚನಗಿರಿ ಬೈರವ. ಇಲ್ಲಿ ರಾಮ ನಡೆಯಾದ, ಹಾಂ ಸೀತೆ ಬಚ್ಚಲು ಅಲ್ಲ ಇದೆ ಆ ಕಡೆದು. ಹಾಂ ಸೀತೆ ಸ್ನಾನ ಮಾಡ್ಬೇಕಾದ್ರೆ ಹಾಂ ಲಕ್ಷ್ಮಣ ಈ ಕಡೆಯಿಂದ ಹೋದಂಗೆ ಗೊತ್ತಿಲ್ಲದೇನೆ ಹಾಂ ಆಗ ಆ ಕಡೆಯಿಂದ ಸೀತಮ್ಮ ನೋಡ್ಬಿಟ್ಟು ಬಂಡೆ ನೋಡ್ಕೊಂಡ್ಬಿಟ್ಟವ್ರೆ. ಹಾಂ ಅಲ್ಲಿ ಜಾಗ ಅದೇ ಈ ಬಂಡೆ ಹೊಡೆದಿರೋ ಜಾಗ ಹಾಂ ಅಲ್ಲೇ ನೋಡಿದೆ ಮೂಲೆಯಲ್ಲಿ ನೋಡಿದ್ರ ನೋಡಿದೆ. ಇಷ್ಟೇ ಇನ್ನೇನು. ಸೊ ಮತ್ತೆ ಇನ್ನೇ ಇನ್ನೆಲ್ಲ ಇಲ್ಲಿ ಸೀತಮ್ಮ ಇಲ್ಲಿ ಬಲ್ದ ಕಡೆ ಇರೋದು ಹಾಂ ಗೊತ್ತಾ ಹಾಂ ನೋಡಿದ್ರ. ನೋಡಿ ಜಸ್ಟ್ ನೀನು ಒಳಗೆ ಹೋಗಿಲ್ಲ, ಹೋಗ್ಬೇಕು ಇವಾಗ. ಹ್ಞೂ ಬಲ್ದ ಕಡೆ ಇರೋದು ನೋಡ್ಕೊಬನ್ನಿ. ಹಾಂ ಇಲ್ಲಿ ಕಂಚಿನ ತೇರು ಮುಳುಗ್ತಂತೆ ಇಲ್ಲಿ ಹಾಂ ಇಲ್ಲಿ ಆ ಮಡಿನಲ್ಲಿ ಹಾಂ ಅಂತ ಹೇಳ್ತಾರೆ ಅಷ್ಟೇ. ಹಾಂ ಹಿಂದ್ಗಡೆ ಮೊದಲು ನಮ್ಮ ತಾತಿರವರು ಮಾತಾಡ್ತಿದ್ವಿ ಕಂಚಿನ ತೇರು ಮುಳುಗ್ತಂತೆ ಇಲ್ಲಿ. ಹಾಂ ಇಲ್ಲಿ ಆಳ ಕಂಡಿಡಿದ್ರೆ ಇಲ್ಲ ಅಲ್ಲಿ ಹಾಂ ದ್ವಿತೀಯಾರ್ಥ ಕಡ ಅಂತ ಹೆಸರು ಅಲ್ಲಿ ಅಲ್ಲಿ ಕಡಾದೆ ಒಂದು ಅಲ್ಲಿ ಹಾಂ ಆಮೇಲೆ ಅಷ್ಟೇ. ಅಷ್ಟೇ ನೀರು. ಥ್ಯಾಂಕ್ ಯು ಗಾಯ್ಸ್. ಸೊ ಹೇಳಿದ್ರಲ್ಲ ಆ ತಾತ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟರು. ಇನ್ನೊಂದು ಹೇಳಿದ್ರು, ಸೊ ಬಲಭಾಗದಲ್ಲಿ ಸೀತಮ್ಮ ಇರೋದು ಅಂತ. ಸಾಮಾನ್ಯವಾಗಿ ಸೊ ರಾಮ ಮತ್ತು ಸೀತೆನೇ ಎಡಭಾಗದಲ್ಲಿ ಎಲ್ಲ ಕಡೆ ನೋಡ್ಬೋದು, ಆದರೆ ಇದೊಂದು ದೇವಸ್ಥಾನದಲ್ಲಿ ಮಾತ್ರ ನೀವು ಬಲಭಾಗದಲ್ಲಿ ನೋಡ್ಬೋದು. ಸೊ ಯಾಕೆ ಅಂದರೆ, ಸೊ ತೃಣಬಿಂದು ಅಂದರೆ ಅಜ್ಞಾತ ಋಷಿ ಆ ಥರ ರಾಮ ಏನೋ ಒಂದು ಸಹಾಯ ಕೇಳ್ಕೊಂಡು ಹೋದಾಗ ಸೊ ಅವನು ಒಂದು ಕೋರಿಕೆ ಇಡ್ತಾನೆ. ಸೊ ನೀವು ನಮಗೆ ಸೀತೆಯನ್ನು ಬಲಭಾಗದಲ್ಲಿ ನಿಂತು ದರ್ಶನ ಕೊಡಬೇಕು ಅಂದಾಗ ಸೊ ಹಾಂ ಚುಂಚಿಗೆ ಮಾತ್ರ ಪರ ಮಾಡೋದಿಲ್ಲ. ಹಾಂ ಮರಿಗಿರಿ ಕುಯ್ತಾರಲ್ಲ ಕೋಳಿ ಮರಿ ಅದು ಹಾಂ ಅವ್ರಿಗೆ ಶ್ರೀರಾಮಂಗ ಚುಂಚಿಗೆ ಮಾತ್ರ ಚುಂಚಿಗೆ ಹಾಂ ಹಾಕಿರೋದಲ್ಲಿ ಅವ್ರಿಗೆ ಮಾಡೋದು. ಓಕೆ ಆ ಚುಂಚನಗಿರಿಲೂ ಮರಿ ಕಡಿತಾರೆ ಹೌದೌದು ಬೈರೇಶ್ವರಿಗೆ ನೋಡಿದ್ದೀರಾ? ನೋಡಿದೆ ಚುಂಚಿಗೆ. ಅದಕ್ಕೆ ಥ್ಯಾಂಕ್ ಯು. ಸೊ ಆ ಋಷಿ ಏನು ಅಂತಾರಂದರೆ, ಸೊ ಸೀತೆನ ನೀವು ಬಲಭಾಗದಲ್ಲಿ ನಿಂತ್ಕೊಂಡು ದರ್ಶನ ಕೊಡಬೇಕು ಅಂದಾಗ ಸೊ ಶ್ರೀರಾಮ ಸೀತೆಯನ್ನು ಸೊ ಬಲಗಡೆಗೆ ನಿಲ್ಲಿಸ್ಕೊಂಡು ಲಕ್ಷ್ಮಣನ ಎಡಗಡೆಗೆ ನಿಲ್ಲಿಸ್ಕೊಂಡು ಆವಾಗ ತೃಣಬಿಂದುಗೆ ಆಶೀರ್ವಾದ ಮಾಡ್ತಾನೆ. ಆವಾಗಿಂದ ಈ ದೇವಸ್ಥಾನ ಕೂಡ ಸೊ ಹಾಗೆ ರಚನೆ ಆಗಿದೆ. ಬಲಭಾಗದಲ್ಲಿ ಸೀತೆಯನ್ನು ನೀವು ಕಾಣ್ಬೋದು ಈ ದೇವಸ್ಥಾನದಲ್ಲಿ. ಸೊ ಮತ್ತೆ ಇಲ್ಲಿ ಪ್ರತಿ ಮಕರ ಸಂಕ್ರಾಂತಿ ಅಂದರೆ ಜನವರಿ ಬರೋ ಟೈಮ್ಗೆ ಬ್ರಹ್ಮ ರಥೋತ್ಸವ ಅಂತ ಮಾಡ್ತಾರೆ. ಸೊ ಆ ದಿನಗಳಲ್ಲಿ ಇನ್ನೂ ಒಂದು ಸ್ಪೆಷಲ್ ಏನು ಅಂದರೆ ಹಳ್ಳಿಕಾರ ಅಂತಾರಲ್ಲ, ಅದೇ ಎತ್ತುಗಳು, ಅದನ್ನು ಕೂಡ ಇಲ್ಲಿ ವ್ಯಾಪಾರ ಮಾರಾಟ ಎಲ್ಲ ಥರದ ಒಂದು ಹಳ್ಳಿಕಾರು ಎತ್ತುಗಳು ಬಂದಿರುತ್ತೆ. ಸೊ ನೋಡ್ಬೋದು, ತಗೊಳ್ಬೋದು. ಸೊ ಇನ್ನೂ ತುಂಬ ವಿಶೇಷತೆಗಳಿವೆ. ಸೊ ಬನ್ನಿ, ನಾನು ಒಳಗಡೆ ಹೋಗಿ ತೋರಿಸ್ತೀನಿ ದೇವಸ್ಥಾನ ಹೇಗಿದೆ ಅಂತ. ಸೊ ನೋಡಿ, ಇದೇ ತೇರು. ಸೊ ಫೈನಲಿ ದರ್ಶನ ಆಯಿತು. ನಾನು ನೋಡಿದೆ ಗರ್ಭಗುಡಿಯಲ್ಲಿ ಸೀತಾ ಮಾತೆ ಬಲಭಾಗದಲ್ಲಿ ಇದ್ದಾರೆ. ಸೊ ನೀವು ಬನ್ನಿ, ಸೊ ದರ್ಶನ ಮಾಡಿ ಆ ಪ್ಲೇಸಿಗೆ ವಿಸಿಟ್ ಹಾಕಿ ಸೀತಾ ಮಠ ನೋಡಿ. ಸೊ ಇಲ್ಲಿನ ವಿಶೇಷತೆಗಳನ್ನು ತಿಳ್ಕೊಳ್ಳಿ. ಸೊ ವೀಣಾ ಮಂಜುನಾಥ್.
ಗಾಯ್ಸ್ ನೋಡಿ, ಇದು ಬ್ರಹ್ಮ ರಥೋತ್ಸವದ ಸಮಯದಲ್ಲಿ ಮಾತ್ರ ತೆಗಿತಾರೆ. ಸೊ ಇದೇ ತೇರು. ರಥ ಒಂದು ನೋಡಿದ್ದು ಏನು ಅಂದರೆ, ಇಲ್ಲಿ ಒಂದು ಕಬ್ಬಾಗಿರ್ಬೋದು, ಭತ್ತ, ರಾಗಿ ಎಲ್ಲ ನಾಟಿ ತುಂಬ ನೀರಿನ ಒಂದು ಚಾನಲ್ಗಳು ತುಂಬ ಇವೆ. ನೀರಿನ ಒಂದೇನು ಸಮಸ್ಯೆ ಇಲ್ಲ. ಇನ್ನೊಂದು ವಿಶೇಷತೆ ಏನಂದರೆ, ಇಲ್ಲಿ ಬರೋ ರಸ್ತೆಗಳು ತುಂಬ ಚೆನ್ನಾಗಿರುತ್ತೆ. ಸೊ ಏನೋ ಒಂಥರ ಬೆಟರ್ ಫೀಲ್ ಕೊಡುತ್ತೆ. ಇದು ಶ್ರೀರಾಮನ ದೇವಸ್ಥಾನ. ಸೊ ಬನ್ನಿ ವಿಸಿಟ್ ಹಾಕಿ. ಸೊ ಇದು ಊರ ಹೆಸರು ಚುಂಚನಕಟ್ಟೆ. ಸೊ ಸೊ ಬನ್ನಿ ವಿಸಿಟ್ ಹಾಕಿ. ಸೊ ಮತ್ತೆ ಸಿಗುವ ನೆಕ್ಸ್ಟ್ ಟೈಮ್ ಮತ್ತೆ ಹೊಸ ಒಂದು ವಿಡಿಯೋದಲ್ಲಿ ಸಿಗ್ತೇನೆ. ಸೊ ಅಲ್ಲಿವರೆಗೂ ಬಾಯ್.